ನಮಸ್ಕಾರ ಫ್ರೆಂಡ್ಸ್, ಇದು ನನ್ನ ಮೊದಲ ವ್ಲಾಗ್. ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರ ಅಂತ ಅನ್ಕೋತೀನಿ. ನನ್ನ ಹೆಸರು ತನು, ನಾನು ಹೌಸ್ ವೈಫ್ ಆಗಿದ್ದೀನಿ. ನಾನು ಫ್ರೀ ಇರೋವಾಗೆಲ್ಲ ನಿಮ್ಮ ಜೊತೆಗೆ ನಾನು ಮಾಡೋವಂಥ ತಿಂಡಿ ತಿನಿಸುಗಳನ್ನು, ನನ್ನ ಅನಿಸಿಕೆಗಳನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾವು ಸಂಡೇ ಒಂದು ಪ್ಲೇಸ್ಗೆ ಹೋಗಿದ್ವಿ. ಅದನ್ನು ನಾನು ನಿಮ್ಮ ಜೊತೆಗೂ ಹಂಚ್ಕೊಳ್ತೀನಿ. ಅದು ಇಷ್ಟ ಆದರೆ ನೀವು ಒಂದು ವೇಳೆ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಇವತ್ತು ಮಂದಾರಗಿರಿಗೆ ಹೋಗ್ತಿದ್ದೀವಿ. ಇದನ್ನು ಬಸ್ತಿ ಬೆಟ್ಟ ಅಂತಲೂ ಕರೀತಾರೆ. ಇದು ಬೆಂಗಳೂರು ಟು ತುಮಕೂರು ಹೋಗುವಾಗ ರೈಟ್ ಸೈಡ್ಗೆ ಸಿಗುತ್ತೆ. ಬೆಂಗಳೂರಿನಿಂದ 70 ಕಿಲೋಮೀಟರ್, ತುಮಕೂರಿನಿಂದ 10ರಿಂದ 15 ಕಿಲೋಮೀಟರ್ ಆಗಬಹುದು. ಬೆಟ್ಟನ ಕಾಲ್ನಡಿಗೆಯಿಂದನೂ ಹತ್ತಬಹುದು. 400ರಿಂದ 500 ಮೆಟ್ಟಿಲು ಇದ್ದಾವೆ. ಇಲ್ಲ ಅಂತಂದರೆ ಬೈಕ್ನಲ್ಲಿ, ಕಾರ್ನಲ್ಲಿ ಮೇಲ್ಗಡೆನೂ ಹೋಗಬಹುದು. ಪಾರ್ಕಿಂಗ್ ಪ್ಲೇಸ್ ಮೇಲ್ಗಡೆ ಇದೆ. ಪಾರ್ಕಿಂಗ್ ಕಡೆ ಹೋದರೆ ಇದು ದೇವಸ್ಥಾನಕ್ಕೆ ಹೋಗುವಾಗ ಸಿಗೋ ನಮಗೆ ಎಂಟ್ರೆನ್ಸ್ ಆಗಿದೆ. ಇಲ್ಲಿ 10 ರೂಪಾಯಿ ಫೀಸ್ ಇದೆ. ಒಳಗೆ ಹೋದರೆ ಒಂದು ದೊಡ್ಡ ವರಂಡ ಇದೆ. ಅದರೊಳಗೆ 5 ದೇವಸ್ಥಾನಗಳನ್ನು ನಾವು ನೋಡಬಹುದು. ಇದು ಜೈನ ಧರ್ಮಕ್ಕೆ ಸೇರಿದ ದೇವಸ್ಥಾನಗಳಾಗಿವೆ. ಇಲ್ಲಿ 24 ಜೈನ ಬಸ್ತಿಗಳಿದಾವೆ. ಇಲ್ಲಿ ಒಂದು ಕಲ್ಲಿನ ಶಾಸನ ಇದೆ. ಇದು ಜೈನ ಬಸದಿ ನಿರ್ಮಾಣದ ಬಗ್ಗೆ ಮತ್ತು ಪದ್ಮಾವತಿ ಕೆರೆ ಇದ್ದ ಬಗ್ಗೆ ಹೇಳುತ್ತದೆ. ಆರ್ಟಿಫಿಷಿಯಲ್ ಮರ ಮಾಡಿ ಕೆಳಗೆ ಬಾಹುಬಲಿ ಧ್ಯಾನ ಮಾಡೋ ಭಂಗಿಯಲ್ಲಿ ಕುಳಿತಿರುವ ಹಾಗೆ ಮಾಡಿ ಕೆಳಗೆ ಅನುಯಾಯಿಗಳು ಮತ್ತು ಪ್ರಾಣಿ ಪಕ್ಷಿಗಳು ಸಹ ಬಾಹುಬಲಿಯನ್ನು ಅನುಸರಿಸುವ ದೃಶ್ಯ ಎಷ್ಟು ಚಂದವಾಗಿ ಸೃಷ್ಟಿಸಿದ್ದಾರೆ. ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಿ ಬರ್ತೀವಿ ಅಂತಂದರೆ ಇಲ್ಲಿಂದ ಎಂಟ್ರೆನ್ಸ್ ಆಗುತ್ತೆ. ಮನಸ್ಸಿಗೆ ಖುಷಿ ಸಿಗೋ ತನಕ ನೀರೊಳಗೆ ಆಟ ಆಡಿ ಆಮೇಲೆ ತುಮಕೂರಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ವಿ. ಈ ಥರ ನಮ್ಮ ಸಂಡೇನ ನಾವು ಕಳೆದ್ವಿ. ಅದನ್ನು ನಿಮ್ಮ ಜೊತೆಗೂ ಹಂಚ್ಕೊಂಡಿದ್ದೀವಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.